ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ. ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು, ಕಾನೂನಿನ ಅರಿವೇ ಜೀವನದ ಗುರುವು. ನಿಮ್ಮ ಎಲ್ಲ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ. ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ. ಪ್ರತಿ ಶುಕ್ರವಾರ ಬೆಳಗ್ಗೆ 10:20ಕ್ಕೆ ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ 90.8 FMನಲ್ಲಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮುನಿರಾಜು ಬಿ, ವಕೀಲರು, HD ಕೋಟೆ ವಕೀಲರ ಸಂಘದ ಸಹ ಕಾರ್ಯದರ್ಶಿ. ಈ ದಿನ SC/ST ಆ್ಯಕ್ಟ್, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ಕಾಯ್ದೆ, ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸಲು ನಿಮ್ಮ ಮುಂದೆ ಬಂದಿರುತ್ತೇನೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳನ್ನು ರಕ್ಷಿಸುವ ಅತ್ಯಂತ ಮಹತ್ವದ ಕಾನೂನುಗಳಲ್ಲಿ ಇದೂ ಒಂದು. ಭಾರತದ SC ಮತ್ತು ST ಸಮುದಾಯಗಳಿಗೆ ಅವರ ಜಾತಿ ಆಧಾರಿತ ದೌರ್ಜನ್ಯವನ್ನು ಜೀವಂತ ವಾಸ್ತವವಾಗಿದೆ. ಭಾರತದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ಹಾಗೂ ಆದಿವಾಸಿಯ ಸಮುದಾಯಗಳು ಈಗಲೂ ಸಹ ಅಮಾನವೀಯ ಜಾತಿ ದೌರ್ಜನ್ಯ ಎದುರಿಸುತ್ತಿರುತ್ತಾರೆ. ಇದನ್ನು ಎದುರಿಸಲು ಇರುವ ಅಸ್ತ್ರ ದೌರ್ಜನ್ಯ ತಡೆ ಕಾಯ್ದೆ. ಈ ಕಾಯ್ದೆಯು ಶೋಷಿತ ಸಮುದಾಯಗಳಿಗೆ ರಕ್ಷಕವಚ ಇದ್ದ ಹಾಗೆ ಹಲವು ಹಕ್ಕುಗಳು ನೀಡುತ್ತವೆ. ಇದರ ಬಗ್ಗೆ ಮಾಹಿತಿ ತಿಳಿಯಲು ನಿಮ್ಮ ಮುಂದೆ ಬಂದಿರುತ್ತೇನೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ಕಾಯ್ದೆಯನ್ನು ಸೆಪ್ಟೆಂಬರ್ 11, 1989ರಂದು ಭಾರತದ ಸಂಸತ್ತು 1989ರ ಕಾಯ್ದೆ 33ರಂತೆ ಜಾರಿಗೆ ತಂದಿತ್ತು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸದಸ್ಯರ ಮೇಲಿನ ದೌರ್ಜನ್ಯಗಳನ್ನು ತಡೆಗಟ್ಟುವುದು, ಅಂತಹ ಅಪರಾಧಗಳ ವಿಚಾರಣೆಗೆ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸುವುದು ಮತ್ತು ಯಾರು ಈ SC/ST ಆ್ಯಕ್ಟ್, ಈ ಕಾಯ್ದೆಯ ಅಡಿಯಲ್ಲಿ ಯಾರು ಬಲಿಪಶುಗಳಾಗಿರುತ್ತಾರೆ ಅಥವಾ ದೌರ್ಜನ್ಯಕ್ಕೆ ಒಳಗಾಗಿರುತ್ತಾರೆ ಅಂಥವರಿಗೆ ಪರಿಹಾರವೂ ಸಹ ಈ ಕಾಯ್ದೆ ಅಡಿಯಲ್ಲಿ ದೊರಕುತ್ತದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಯಾವುದೇ ರೀತಿಯ ಕುಂದುಕೊರತೆಗಳು ಅಥವಾ ಆ ಜಾತಿಯ ಬಗ್ಗೆ ನಿಂದಿಸುವುದು, ಅವಮಾನಿಸುವುದು, ಜಾತಿಯ ಹೆಸರನ್ನು ಹೇಳಿ ನಿಂದನೆ ಮಾಡುವಂಥ ವ್ಯಕ್ತಿಗೆ ಈ ಕಾಯ್ದೆ ಅಡಿಯಲ್ಲಿ ಶಿಕ್ಷಿಸುವ ಹಕ್ಕು ಸಹ ಇರುತ್ತದೆ. ಈ ಕಾಯ್ದೆಯು ನಾನ್ ಬೇಲಬಲ್ ಅಫೆನ್ಸ್ ಆಗಿರುವುದರಿಂದ ಈ ಕಾಯ್ದೆಗೆ ಬೇಲು ಸಹ ಸಿಗುವುದಿಲ್ಲ. ಜಾಮೀನು ಸಿಕ್ಕದೇ ಇರುವ ಕಾಯ್ದೆಯೂ ಸಹ ಇದೊಂದು ಆಗಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆಯು 1989ರಂದು ಭಾರತದ ಸಂಸತ್ತು ಜಾರಿಗೆ ತರಲಾಯಿತು. ಸಂಸತ್ತಿನ ಚರ್ಚೆಗಳು ಮತ್ತು ಭಾರತದ ಸುಪ್ರೀಂ ಕೋರ್ಟ್ನ ತೀರ್ಪುಗಳು ಸೇರಿದಂತೆ ಜನಪ್ರಿಯ ಬಳಕೆಯಲ್ಲಿ ಈ ಕಾನೂನನ್ನು SC/ST ಕಾಯ್ದೆ ಎಂದು ಕರೆಯಲಾಗುತ್ತದೆ. ಇದನ್ನು ದೌರ್ಜನ್ಯ ಕಾಯ್ದೆ POA ಮತ್ತು POA ಎಂದು ಕರೆಯಲಾಗುತ್ತದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯಕ್ಕೆ ಒಳಗಾಗುವಂಥ ವ್ಯಕ್ತಿಗಳಿಗೆ ಪರಿಹಾರ ನೀಡುವಂತಹ ಈ ಕಾಯ್ದೆಯಲ್ಲಿ ನೋಡಬಹುದು. ಈ ಕಾಯ್ದೆಯಲ್ಲಿ ಕೆಲವೊಂದು ತಿದ್ದುಪಡಿಗಳು ಸಹ ಕೆಲವು ಬಾರಿ ಆಗಿದೆ. 31 ಅಕ್ಟೋಬರ್ 2019ರಂದು ಮೊದಲಿಗೆ ತಿದ್ದುಪಡಿ ಮಾಡಿದರು. ನಂತರದಲ್ಲಿ ಆಗಸ್ಟ್ 2018 ಹಾಗೂ ಜೂನ್ 27, 2018 ಹಾಗೂ ಏಪ್ರಿಲ್ 16 ಹಲವಾರು ಬಾರಿ ಈ ಕಾಯ್ದೆಯಲ್ಲಿ ಕೆಲವೊಂದು ತಿದ್ದುಪಡಿಗಳು ಮಾಡಿದರೂ ಸಹ ಈ ಅಪರಾಧಗಳು ಹೆಚ್ಚುತ್ತಲೇ ಇವೆ ಹೊರತು ಕಮ್ಮಿ ಆಗುತ್ತಾ ಇರುವುದಿಲ್ಲ. ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟು ಜನಾಂಗದವರ ವಿರುದ್ಧ ನಡೆಯುತ್ತಿರುವ ಘೋರ ಅವಮಾನಗಳು
ಮತ್ತು ಅಪರಾಧಗಳನ್ನು ಕಾಯ್ದೆಯ ಸೆಕ್ಷನ್ 3ರಲ್ಲಿ ದೌರ್ಜನ್ಯಗಳು ಎಂದು ವ್ಯಾಖ್ಯಾನಿಸಲಾಗಿದೆ. ಭಾರತೀಯ ಸಂಸತ್ತು 1989ರಲ್ಲಿ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆಯನ್ನು ಜಾರಿಗೆ ತಂದಿದ್ದು, ಅಸ್ತಿತ್ವದಲ್ಲಿ ಇದ್ದರೂ ಸಹ ಕಾನೂನು ನಿಬಂಧನೆಗಳು, ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ, ಭಾರತೀಯ ದಂಡ ಸಂಹಿತೆ ಈ ಜಾತಿ ಮತ್ತು ಜನಾಂಗೀಯತೆ ಆಧಾರಿತ ದ್ವೇಷ ಅಪರಾಧಗಳನ್ನು ಪರಿಶೀಲಿಸಲು ಅಸಮರ್ಪಕವೆಂದು ಕಂಡುಬಂದಾಗ ಈ ಕಾಯ್ದೆಯನ್ನು ಭಾರತದ ಸಂಸತ್ತಿನಲ್ಲಿ 11 ಸೆಪ್ಟೆಂಬರ್ 1989ರಂದು ಅಂಗೀಕರಿಸಲಾಯಿತು ಮತ್ತು ಜನವರಿ 30, 1990ರಂದು ಅಧಿಸೂಚನೆ ಹೊರಡಿಸಲಾಯಿತು. ಇದನ್ನು 2015ರಲ್ಲಿ ಸಮಗ್ರವಾಗಿ ತಿದ್ದುಪಡಿ ಮಾಡಲಾಯಿತು ಮತ್ತು 26 ಜನವರಿ 2016ರಂದು ಅಧಿಸೂಚನೆ ಹೊರಡಿಸಲಾಯಿತು. ನಂತರ ಇದನ್ನು 2018 ಮತ್ತು 2019ರಲ್ಲಿ ತಿದ್ದುಪಡಿಯನ್ನು ಮಾಡಲಾಯಿತು. ನಿಯಮಗಳನ್ನು ಮಾರ್ಚ್ 31, 1995ರಂದು ಸೂಚಿಸಲಾಯಿತು. ಇವುಗಳನ್ನು ಸಮಗ್ರವಾಗಿ ತಿದ್ದುಪಡಿ ಮಾಡಿ 2016 ಏಪ್ರಿಲ್ 14ರಂದು ಸೂಚನೆಯನ್ನು ನೀಡಲಾಗಿತ್ತು. ಜಾತಿ ವ್ಯವಸ್ಥೆಯಲ್ಲಿ ಬೇರೂರಿರುವ ದೌರ್ಜನ್ಯಗಳು ಅಂದರೆ 1990ರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೇಲಿನ ದೌರ್ಜನ್ಯಗಳು ಹಾಗೂ ಅದಕ್ಕೆ ಪರಿಹಾರ ಕುರಿತು ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗವು ನಡೆಸಿ ಅಧ್ಯಯನವನ್ನು ದೌರ್ಜನ್ಯಗಳಿಗೆ ವಿವಿಧ ಕಾರಣಗಳನ್ನು ಗುರುತಿಸಿದೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ಜಾತಿ ಹೆಸರನ್ನು ಉಪಯೋಗಿಸಿಕೊಂಡು ಅವರ ಮೇಲೆ ಶೋಷಣೆಗೆ ಒಳಗಾಗುತ್ತಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಆಗುವಂಥ ಕೆಲವೊಂದು ದೌರ್ಜನ್ಯಕ್ಕೆ ಈ ಕಾಯ್ದೆಯಿಂದ ಅವರ ಮೇಲೆ ತುಂಬ ಪರಿಣಾಮ ಬೀರುತ್ತಾ ಇದೆ. ಪ್ರಬಲ ಜಾತಿ ಗುಂಪುಗಳ ಸದಸ್ಯರಿಂದ ಪ್ರತೀಕಾರದ ಭಯ, ಅಜ್ಞಾನ ಅಥವಾ ಪೊಲೀಸರ ನಿರೀಕ್ಷೆಯಿಂದಾಗಿ ಅನೇಕ ಬಲಿಪಶುಗಳು ಮೊದಲ ಸ್ಥಾನದಲ್ಲಿ ದೂರುಗಳನ್ನು ದಾಖಲಿಸುವುದಿಲ್ಲ ಮತ್ತು ಅವರ ಹಾಗೆ ಮಾಡಿದಾಗ ಪೊಲೀಸ್ ಅಧಿಕಾರಿಗಳು ದೂರುಗಳನ್ನು ದಾಖಲಿಸಲು ಹಿಂಜರಿಯುತ್ತಾರೆ ಅಥವಾ ಆರೋಪಗಳನ್ನು ನಿಖರವಾಗಿ ದಾಖಲಿಸುವುದಿಲ್ಲ ಎಂದು ಅವರು ಗಮನಿಸಿದರು. ಕೊನೆಯ ಪ್ರಕರಣಗಳ ದಾಖಲಾಗಿದ್ದರೆ ಬಲಿಪಶುಗಳು ಮತ್ತು ಸಾಕ್ಷಿಗಳ ಬೆದರಿಕೆ, ಹಿಂಸೆ ಮತ್ತು ಸಾಮಾಜಿಕ ಆರ್ಥಿಕ ಬಹಿಷ್ಕಾರಕ್ಕೆ ಗುರಿಯಾಗುತ್ತಾರೆ. ಇದಲ್ಲದೆ ಜಾತಿ ಆಧಾರಿತ ದೌರ್ಜನ್ಯದ ಅನೇಕ ಅಪರಾಧಗಳು ಕಳಪೆ ತನಿಖೆಗಳು ಅಥವಾ ಪ್ರಾಸಿಕ್ಯೂಷನ್ ವಕೀಲರ ನಿರ್ಲಕ್ಷ್ಯತನದಿಂದ ತಪ್ಪಿಸಿಕೊಳ್ಳುತ್ತಾರೆ ಎಂದು ಪೀಠವು ಟೀಕಿಸಿತು. ಇದು SC/ST ಕಾಯ್ದೆಯಡಿಯಲ್ಲಿ ಕಡಿಮೆ ಶಿಕ್ಷೆಯ ದರಗಳಿಗೆ ಕಾರಣವಾಗುತ್ತದೆ. ಇದು ಕಾಯ್ದೆಯಡಿಯಲ್ಲಿ ದಾಖಲಾಗಿರುವ ಪ್ರಕರಣಗಳು ಸುಳ್ಳು ಮತ್ತು ಅದನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಎಂಬ ತಪ್ಪು ಗ್ರಹಿಕೆಗೆ ಕಾರಣವಾಗುತ್ತದೆ. ಅದೇ ರೀತಿ ಸಂವಿಧಾನಿಕ ಬೇರುಗಳು ಅಂದರೆ ಈ ಕಾಯ್ದೆಯು ಭಾರತೀಯ ಸಂವಿಧಾನದ 15 ಮತ್ತು 17ನೇ ವಿಧಿಯಲ್ಲಿ ಬೇರೂರಿದೆ. 15ನೇ ವಿಧಿಯು ಜಾತಿಯ ಆಧಾರದ ಮೇಲೆ ತಾರತಮ್ಯವನ್ನು ನಿಷೇಧಿಸುತ್ತದೆ. ಭಾರತದ ಸಂವಿಧಾನದ 17ನೇ ವಿಧಿಯು ಅಸ್ಪೃಶ್ಯತೆಯನ್ನು ರದ್ದುಗೊಳಿಸಲಾಗಿದೆ ಮತ್ತು ಯಾವುದೇ ರೂಪದಲ್ಲಿ ಅದರ ಆಚರಣೆಯನ್ನು ನಿಷೇಧಿಸಲಾಗಿದೆ. ಅಸ್ಪೃಶ್ಯತೆಯಿಂದ ಉಂಟಾಗುವ ಯಾವುದೇ ಅಂಗವೈಕಲ್ಯವನ್ನು ಜಾರಿಗೊಳಿಸುವುದು ಕಾನೂನಿನ ಪ್ರಕಾರ ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಹಾಗೆ ಅಸ್ಪೃಶ್ಯತೆ ಅಪರಾಧ ಕಾಯ್ದೆ 1955ರಲ್ಲಿ ಜಾರಿಗೆ ತರಲಾಯಿತು. ಭಾರತದ ಸಂವಿಧಾನವನ್ನು ಅಂಗೀಕರಿಸಿದ 5 ವರ್ಷಗಳ ನಂತರ ಅಗತ್ಯ ಕಾನೂನುಗಳನ್ನು ಅಸ್ಪೃಶ್ಯತೆ ಕಾಯ್ದೆ 1955ರಂತೆ ಜಾರಿಗೆ ತರಲಾಯಿತು. ಇದನ್ನು ತಿದ್ದುಪಡಿ ಮಾಡಿ 1976ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಎಂದು ಮರುನಾಮಕರಣ ಮಾಡಲಾಯಿತು. ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ 1955ರಲ್ಲಿ ಜಾರಿಗೆ ತಂದಿದ್ದರೂ ಸಹ ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡಲು ಮತ್ತು ಅಪರಾಧಿಗಳನ್ನು ಶಿಕ್ಷಿಸಲು 1955ರ ಅಸ್ಪೃಶ್ಯತೆಯ ಕಾಯ್ದೆ ಸಾಕಾಗುವುದಿಲ್ಲ ಎಂದು ತಿಳಿದು ನಂತರ ಅದನ್ನು
ಸಂಸತ್ತು 21 ವರ್ಷಗಳ ನಂತರ 19 ನವೆಂಬರ್ 1976ರಂದು ಅಂದಿನ ಪ್ರಧಾನಿ ಜನ್ಮದಿನ ಅನೇಕ ಬದಲಾವಣೆಗಳನ್ನು ತಂದಿತು ಮತ್ತು ಅದನ್ನು 1955ರ ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಎಂದು ಮರುನಾಮಕರಣ ಮಾಡಿತು. 1976ರ ತಿದ್ದುಪಡಿಯಲ್ಲಿ ಅಸ್ಪೃಶ್ಯತೆಯ ಆಧಾರದ ಮೇಲೆ ತಾರತಮ್ಯವನ್ನು ಸಹ ಈ ಕಾಯ್ದೆ ಅಡಿಯಲ್ಲಿ ತರಲಾಯಿತು. ಧಾರ್ಮಿಕ ಮತ್ತು ಸಾಮಾಜಿಕ ಅಂಗವೈಕಲ್ಯಗಳ ಪರಿಣಾಮವಾಗಿ ಅಸ್ಪೃಶ್ಯತೆಯನ್ನು ಶಿಕ್ಷಾರ್ಹವೆಂದು ಪರಿಗಣಿಸಲಾಯಿತು. ಈ ಕಾಯ್ದೆಯಡಿಯಲ್ಲಿ ಎಲ್ಲ ಅಪರಾಧಗಳು ಸಂಜ್ಞೇಯವಾಗಿವೆ ಎಂದು ತಿದ್ದುಪಡಿಗಳನ್ನು ಸ್ಪಷ್ಟಪಡಿಸಿವೆ. ಇದು ಕಾನೂನು ನೆರವು ಒದಗಿಸುವುದು, ಮೇಲ್ವಿಚಾರಣಾ ಅಧಿಕಾರಿಗಳ ನೇಮಕಾತಿ, ವಿಶೇಷ ನ್ಯಾಯಾಲಯಗಳು ಮತ್ತು ಸಮಿತಿಯನ್ನು ಸ್ಥಾಪಿಸುವುದು ಮತ್ತು ಉತ್ತಮ ಅನುಷ್ಠಾನಕ್ಕಾಗಿ ಕ್ರಮಗಳನ್ನು ಸೂಚಿಸಲು ಈ ಕಾಯ್ದೆಯ ನಿಬಂಧನೆಗಳನ್ನು ಕಾರ್ಯನಿರ್ವಹಣೆ ಮಾಡಲಾಯಿತು. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಾರ್ಷಿಕ ಅನುಷ್ಠಾನ ವರದಿಗಳನ್ನು ಸಂಸತ್ತಿನ ಮುಂದೆ ಇಡುವ ಅವಕಾಶವು ಇದರಲ್ಲಿತ್ತು. ತೀವ್ರ ದೌರ್ಬಲ್ಯಕ್ಕೆ ಒಳಗಾಗಿದ್ದ ಪ್ರಮುಖವಾದವು ಜಾತಿ ಆಧಾರಿತ ಅಪರಾಧಗಳನ್ನು ಗುರುತಿಸಲಿಲ್ಲ. ತುಂಬ ಸೌಮ್ಯವಾಗಿತ್ತು. ಈ ಕಾಯ್ದೆಯನ್ನು ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡಲು ಸಬಲೀಕೃತ ಕಾರ್ಯವಿಧಾನವನ್ನು ಹೊಂದಿರಲಿಲ್ಲ. ಎಸ್ಸಿ ಎಸ್ಟಿ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳನ್ನು ಸುಧಾರಿಸಲು ವಿವಿಧ ಕ್ರಮಗಳ ಹೊರತಾಗಿಯೂ ಅವರು ಇನ್ನೂ ದುರ್ಬಲರಾಗಿದ್ದಾರೆ. ಅವರು ಹಲವಾರು ಘೋರ ಘಟನೆಗಳಲ್ಲಿ ಅವರ ಜೀವನ ಮತ್ತು ಆಸ್ತಿಯಿಂದ ವಂಚಿತರಾಗಿದ್ದಾರೆ. ಶಿಕ್ಷಣ, ಹರಡುವಿಕೆ ಇತ್ಯಾದಿಗಳ ಮೂಲಕ ಜಾಗೃತಿ ಮೂಡಿಸಿದ ಕಾರಣ ಅವರು ತಮ್ಮ ಹಕ್ಕುಗಳನ್ನು ಪ್ರತಿಪಾದಿಸುತ್ತಿದ್ದಾಗ ಮತ್ತು ಅವರ ವಿರುದ್ಧ ಅಸ್ಪೃಶ್ಯತೆಯ ಆಚರಣೆಗಳನ್ನು ವಿರೋಧಿಸಿದಾಗ ಅಥವಾ ಶಾಸನಬದ್ಧ ಕನಿಷ್ಠ ವೇತನಗಳನ್ನು ಕೋರಿದಾಗ ಅಥವಾ ಯಾವುದೇ ಜೀತ ಮತ್ತು ಬಲವಂತದ ಕಾರ್ಮಿಕರನ್ನು ಮಾಡಲು ನಿರಾಕರಿಸಿದಾಗ ಘಟಬದ್ಧ ಹಿತಾಸಕ್ತಿಗಳನ್ನು ಅವರನ್ನು ದುಮ್ಮಾನಿಸಲು ಮತ್ತು ಭಯಭೀತಗೊಳಿಸಲು ಪ್ರಯತ್ನಿಸುತ್ತಾರೆ. ಎಸ್ಸಿ ಮತ್ತು ಎಸ್ಟಿ ತಮ್ಮ ಮಹಿಳೆಯರ ಸ್ವಾಭಿಮಾನ ಅಥವಾ ಗೌರವವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿದಾಗ ಅವರ ಪ್ರಬಲ ಮತ್ತು ಕಿರಿಕಿರಿ ಉಂಟುಮಾಡುತ್ತಾರೆ. ಈ ಸನ್ನಿವೇಶದಲ್ಲಿ 1955ರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಮತ್ತು ಭಾರತೀಯ ದಂಡ ಸಂಹಿತೆಯ ಸಾಮಾನ್ಯ ನಿಬಂಧನೆಗಳಂಥ ಅಸ್ತಿತ್ವದಲ್ಲಿರುವ ಕಾನೂನುಗಳನ್ನು ಎಸ್ಸಿಗಳಾದವರು ಮತ್ತು ಎಸ್ಟಿಗಳಾದವರು ಮಾಡಿದ ಅಪರಾಧಗಳನ್ನು ಪರಿಶೀಲಿಸಲು ಮತ್ತು ತಡೆಯಲು ಸಮರ್ಪಕವಾಗಿದೆ ಎಂದು ಕಂಡುಬಂದಿದೆ. ದೌರ್ಜನ್ಯ ಎಂಬ ಪದವನ್ನು ವ್ಯಾಖ್ಯಾನಿಸುವುದು ಮಾತ್ರವಲ್ಲದೆ ಅಂಥ ದೌರ್ಜನ್ಯಗಳನ್ನು ಎಸಗುವವರಿಗೆ ಹೆಚ್ಚಿನ ಶಿಕ್ಷೆಯನ್ನು ಒದಗಿಸಲು ಕಠಿಣ ಕ್ರಮಗಳನ್ನು ಪರಿಚಯಿಸುವುದು ಅಗತ್ಯವೆಂದು ಪರಿಗಣಿಸಲಾಗಿದೆ. ಎಸ್ಸಿ ಮತ್ತು ಎಸ್ಟಿಗಳನ್ನು ಬಲಿಪಶುಗಳಿಂದ ರಕ್ಷಿಸಲು ಮತ್ತು ದೌರ್ಜನ್ಯಗಳನ್ನು ನಡೆದಲ್ಲಿ ಅವರಿಗೆ ಪುನರ್ವಸತಿ ಕಲ್ಪಿಸಲು ಸಾಕಷ್ಟು ಪರಿಹಾರ ಮತ್ತು ಸಹಾಯವನ್ನು ಒದಗಿಸಲು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಆದೇಶಿಸಲು ಸಹ ಪ್ರಸ್ತಾಪಿಸಲಾಗಿದೆ. ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ಸದಸ್ಯರ ವಿರುದ್ಧ ದೌರ್ಜನ್ಯ ಆದಂಥ ಅಪರಾಧಗಳನ್ನು ತಡೆಗಟ್ಟಲು, ಅಂಥ ಅಪರಾಧಗಳನ್ನು ವಿಚಾರಣೆಗಾಗಿ ಮತ್ತು ಅಂಥ ಅಪರಾಧಗಳ ಬಲಿಪಶುಗಳ ಪರಿಹಾರ ಮತ್ತು ಪುನರ್ವಸತಿಗಾಗಿ ಮತ್ತು ಅದಕ್ಕೆ ಸಂಬಂಧಿಸಿದ ವಿಷಯಗಳಿಗಾಗಿ ವಿಶೇಷ ನ್ಯಾಯಾಲಯಗಳನ್ನು ಒದಗಿಸಲು ಈ ಕಾಯ್ದೆಯು ಮುಂದಾಗಿದೆ. ಈ ಕಾಯ್ದೆಯ ಉದ್ದೇಶಗಳು ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಮುದಾಯಗಳಿಗೆ ಘನತೆ ಮತ್ತು ಸ್ವಾಭಿಮಾನದಿಂದ ಮತ್ತು ಪ್ರಬಲ ಜಾತಿಗಳಿಂದ ಭಯ, ಹಿಂಸೆ ಅಥವಾ ದಬ್ಬಾಳಿಕೆ ಇಲ್ಲದೆ ಸಮಾಜದಲ್ಲಿ ಬದುಕಲು ಅನುವು ಮಾಡಿಕೊಡುವ ಸಲುವಾಗಿ ಈ ದೃಢವಾದ ಕ್ರಮದ ಮೂಲದ ನ್ಯಾಯವನ್ನು ಒದಗಿಸುವ ಭಾರತೀಯ ರಾಜ್ಯದ ಉದ್ದೇಶವನ್ನು ಸ್ಪಷ್ಟವಾಗಿ ಒತ್ತಿ ಹೇಳುತ್ತದೆ. ಭಾರತದ ಸರ್ವೋಚ್ಚ ನ್ಯಾಯಾಲಯವು ಕೂಡ 1995ರಲ್ಲಿ ಮತ್ತು ನಿಯತಕಾಲಿಕವಾಗಿ ಕಾಯ್ದೆಯ ಮಹತ್ವದ ಮತ್ತು ಪ್ರಾಮುಖ್ಯತೆಯನ್ನು ನೋಡಬಹುದಾಗಿದೆ. ಅಕ್ಟೋಬರ್
ಅಕ್ಟೋಬರ್ 25, 2021ರಂದು ಮುಖ್ಯ ನ್ಯಾಯಮೂರ್ತಿ NV ರಾಮನ್, ನ್ಯಾಯಮೂರ್ತಿ G ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಹಿಮಾ ಕೊಹ್ಲಿ ಅವರುಗಳ ಒಳಗೊಂಡ ಸುಪ್ರೀಂ ಕೋರ್ಟ್ ಪೀಠವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸದಸ್ಯರ ವಿರುದ್ಧದ ಅಗೌರವ, ಅವಮಾನ, ಕಿರುಕುಳವನ್ನು ತಡೆಯಲು SC/ST ಕಾಯ್ದೆಗಳನ್ನು ನಿರ್ದಿಷ್ಟವಾಗಿ ಜಾರಿಗೆ ತರಲಾಗಿದೆ. ಹಲವಾರು ಕ್ರಮಗಳನ್ನು ಕೈಗೊಂಡರೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಮೇಲ್ಜಾತಿಯವರ ಕೈಯಲ್ಲಿ ವಿವಿಧ ದೌರ್ಜನ್ಯಗಳಿಗೆ ಒಳಗಾಗುತ್ತಲೇ ಇದ್ದಾರೆ ಎಂಬ ಖಿನ್ನತೆಯನ್ನು ವಾಸ್ತವವನ್ನು ಈ ಕಾಯ್ದೆ ಗುರುತಿಸಲಾಗುತ್ತದೆ. ಸಂವಿಧಾನದ 15, 17 ಮತ್ತು 21ನೇ ವಿಧಿಗಳಲ್ಲಿ ಉಲ್ಲೇಖಿಸಲಾದ ಸ್ಪಷ್ಟ ಸಂವಿಧಾನಿಕ ರಕ್ಷಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ ಎಂಬ ಅಂಶವು ನ್ಯಾಯಾಲಯಗಳ ಗಮನದಲ್ಲಿಟ್ಟುಕೊಳ್ಳಬೇಕು. ಈ ದುರ್ಬಲ ಸಮುದಾಯಗಳ ಸದಸ್ಯರನ್ನು ರಕ್ಷಿಸುವ ಜೊತೆಗೆ ಜಾತಿ ಆಧಾರಿತ ದೌರ್ಜನ್ಯದ ಬಲಿಪಶುಗಳಿಗೆ ಪರಿಹಾರ ಮತ್ತು ಪುನರ್ವಸತಿ ಒದಗಿಸುವ ಎರಡೂ ಪಟ್ಟು ಉದ್ದೇಶವನ್ನು ಈ ಕಾಯ್ದೆಯಲ್ಲಿ ಹೊಂದಿರುತ್ತದೆ. ಈ ಕಾಯ್ದೆ ಪ್ರಮುಖ ಲಕ್ಷಣ ಏನಂತ ನೋಡೋದಾದರೆ, ಕಾಯ್ದೆ ಮತ್ತು ನಿಯಮಗಳ ನಿಬಂಧನೆಗಳನ್ನು 3 ವಿಭಿನ್ನವಾಗಿ ವರ್ಗಗಳಾಗಿ ವಿಂಗಡಿಸಬಹುದು. ಇದು ಪರಿಶಿಷ್ಟ ಜಾತಿ ಸಮುದಾಯಗಳ ಮೇಲಿನ ದೌರ್ಜನ್ಯಗಳು ಮತ್ತು ಸಮಾಜದಲ್ಲಿ ಅವರ ಸ್ಥಾನಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳನ್ನು ಒಳಗೊಂಡಿದೆ. ಮೊದಲನೇದಾಗಿ ನೋಡೋದಾದರೆ, ಕ್ರಿಮಿನಲ್ ಕಾನೂನಿನ ನಿಬಂಧನೆಗಳನ್ನು ಒಳಗೊಂಡಿದೆ. ಇದು ನಿರ್ದಿಷ್ಟವಾಗಿ ವ್ಯಾಖ್ಯಾನಿಸಲಾದ ಹಲವಾರು ದೌರ್ಜನ್ಯಗಳಿಗೆ ಕ್ರಿಮಿನಲ್ ಹೊಣೆಗಾರಿಕೆಯನ್ನು ಸ್ಥಾಪಿಸುತ್ತದೆ ಮತ್ತು ಭಾರತೀಯ ದಂಡ ಸಂಹಿತೆ IPC ಸೆಕ್ಷನ್ ನೀಡಲಾದ ಕೆಲವು ವರ್ಗಗಳ ಶಿಕ್ಷೆ ವ್ಯಾಪ್ತಿಯನ್ನು ವಿಸ್ತರಿಸುತ್ತದೆ. ಎರಡನೇದು, ದೌರ್ಜನ್ಯದ ಬಲಿಪಶುಗಳಿಗೆ ಪರಿಹಾರ ಮತ್ತು ಪುನರ್ವಸತಿಯನ್ನು ನಿಬಂಧನೆಗಳನ್ನು ಒಳಗೊಂಡಿದೆ. ಮೂರನೇದು, ಕಾಯ್ದೆಯ ಅನುಷ್ಠಾನ ಮತ್ತು ಮೇಲ್ವಿಚಾರಣೆಗಾಗಿ ವಿಶೇಷ ಪ್ರಾಧಿಕಾರವನ್ನು ಸ್ಥಾಪಿಸುವುದು ನಿಬಂಧನೆಗೆ ಒಳಗಾಗಿರುತ್ತದೆ. ಭಾರತದ ದಂಡ ಸಂಹಿತೆ IPC ಅಥವಾ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1955ರಲ್ಲಿ ಹೊಸ ರೀತಿ ಅಪರಾಧಗಳು ಸೃಷ್ಟಿ, ನಿರ್ದಿಷ್ಟ ವ್ಯಕ್ತಿಗಳಿಂದ ಮಾತ್ರ ಅಪರಾಧಗಳನ್ನು ಮಾಡುವುದು, SC ಅಥವಾ ST ಸಮುದಾಯಗಳ ಸದಸ್ಯರ ಮೇಲೆ SC ಅಲ್ಲದ ಮತ್ತು ST ಅಲ್ಲದ ಸಮುದಾಯಗಳು ಸದಸ್ಯರು ಮತ್ತು ದೌರ್ಜನ್ಯಗಳನ್ನು ಮಾಡಬಹುದು. ಪರಿಶಿಷ್ಟ ಸಮುದಾಯಗಳು SC/ST ನಡುವೆ ಅಥವಾ ಹಲವು ನಡುವಿನ ಅಪರಾಧಗಳು ಈ ಕಾಯ್ದೆಯ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಪರಿಶಿಷ್ಟ ಸಮುದಾಯಗಳ ವಿರುದ್ಧ ವಿವಿಧ ರೀತಿಯ ದೌರ್ಜನ್ಯಗಳನ್ನು ವ್ಯಾಖ್ಯಾನಿಸುತ್ತದೆ. ದೌರ್ಜನ್ಯಗಳಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸುತ್ತದೆ. ಕೆಲವು ಅಪರಾಧಗಳಿಗೆ ಶಿಕ್ಷೆಯು ಹೆಚ್ಚಿಸಲಾಗಿದೆ. ಸಾರ್ವಜನಿಕ ಸೇವಕರಿಗೆ ಕನಿಷ್ಠ ಶಿಕ್ಷೆಯನ್ನು ಹೆಚ್ಚಿಸಲಾಗುತ್ತದೆ. ಸಾರ್ವಜನಿಕ ಸೇವಕನಿಂದ ಕರ್ತವ್ಯ ನಿರ್ಲಕ್ಷ್ಯಕ್ಕಾಗಿ ಶಿಕ್ಷೆ, ಆಸ್ತಿಯ ಜಪ್ತಿ ಮತ್ತು ಮುಟ್ಟುಗೋಲು, ವಿಶೇಷ ನ್ಯಾಯಾಲಯಗಳ ರಚನೆಯನ್ನು ಮಾಡಲಾಗುತ್ತದೆ. ಕಾಲಮಿತಿಯ ತನಿಖೆ, FIR ದಾಖಲಾದ 60 ದಿನಗಳ ಒಳಗೆ ಆರೋಪ ಪಟ್ಟಿಯನ್ನು ಸಲ್ಲಿಸುವುದು ನಿಯಮ 7 ಸಬ್ಕ್ಲಾಸ್ 2ರಲ್ಲಿ ತಿಳಿಸಲಾಗಿದೆ. ಕಾಲಮಿತಿಯ ವಿಚಾರಣೆಗಳು ಆರೋಪ ಪಟ್ಟಿಯ ಸಲ್ಲಿಸಿದ 60 ದಿನಗಳ ಒಳಗೆ ವಿಭಾಗ 14 ಸಬ್ಕ್ಲಾಸ್ 2ರಲ್ಲಿ ತಿಳಿಸಲಾಗುತ್ತದೆ. ವಿಶೇಷ ಸಾರ್ವಜನಿಕ ಅಭಿಯೋಜಕರ ನೇಮಕ ಅಂದರೆ ಈ ಕಾಯ್ದೆಯಲ್ಲಿ ಯಾರು ಈ ಅಪರಾಧಕ್ಕೆ ಅಥವಾ ಅಪರಾಧ ಮಾಡಿ ಶಿಕ್ಷೆಗೆ ಗುರಿಯಾಗುವಂಥ ವ್ಯಕ್ತಿ, ಯಾರು ಈ ದೌರ್ಜನ್ಯಕ್ಕೆ ಒಳಗಾಗಿರುವಂಥ ವ್ಯಕ್ತಿಗೆ ಒಬ್ಬ ವಿಶೇಷವಾಗಿ ಅಭಿಯೋಜಕರನ್ನು ನೇಮಿಸುವಂಥ ಹಕ್ಕನ್ನು ಹೊಂದಿರುತ್ತಾನೆ. ಹಾಗೆ ಸಾಕ್ಷಿಗಳ ಹಕ್ಕುಗಳು, ಸಾಮೂಹಿಕ ದಂಡ ವಿಧಿಸಲು ಸರ್ಕಾರಕ್ಕೆ ಅಧಿಕಾರ ನೀಡಿರುತ್ತದೆ. ದೌರ್ಜನ್ಯವನ್ನು ನಡೆಸಬಹುದಾದ ಅಥವಾ ನಡೆದಿರುವ ಪ್ರದೇಶಗಳಲ್ಲಿ ಗುರುತಿಸಲಾದ ಪರವಾನಗಿ ರದ್ದುಗೊಳಿಸಲಾಗುವುದು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸಶಸ್ತ್ರ ಪರವಾನಗಿಗಳನ್ನು ನೀಡಿ ನಿರೀಕ್ಷಣಾ ಜಾಮೀನು ನಿರಾಕರಣೆ ಸೆಕ್ಷನ್ 18 ಅಪರಾಧಗಳಿಗೆ ಶಿಕ್ಷೆ ವಿಧಿಸಲು ನಿಷೇಧ ನಿರಾಕರಣೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಈ ಕಾಯ್ದೆ ಸೆಕ್ಷನ್ 3 ಸಬ್ಕ್ಲಾಸ್ 1 ಮತ್ತು 3 ಸಬ್ಕ್ಲಾಸ್ 2ರ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧವಾಗಿದೆ. ಇದು ಆಘಾತಕಾರಿ, ಕ್ರೂರ ಮತ್ತು ಅವಮಾನಿತೆಯ ಗುಣಗಳನ್ನು ಸೂಚಿಸುತ್ತದೆ. ಅಪರಾಧ ಎಂಬ ಪದವು ಕಾನೂನಿನಿಂದ ಶಿಕ್ಷಾರ್ಹ ಕೃತ್ಯಕ್ಕೆ ಸಂಬಂಧಿಸಿದೆ.
ಇದು ಭಾರತೀಯ ದಂಡ ಸಂಹಿತೆ IPC ಅಡಿಯಲ್ಲಿ SC ಅಲ್ಲದ ವ್ಯಕ್ತಿಗಳು SC ವಿರುದ್ಧ ಅಥವಾ ST ಅಲ್ಲದ ವ್ಯಕ್ತಿಗಳು ST ವಿರುದ್ಧ ಮಾಡಿದ ಯಾವುದೇ ಅಪರಾಧವನ್ನು ಸೂಚಿಸುತ್ತದೆ. ದೌರ್ಜನ್ಯದ ಸಂದರ್ಭಗಳಲ್ಲಿ ಅಂಥ ಅಪರಾಧಗಳನ್ನು ಮಾಡಲು ಜಾತಿಯನ್ನು ಉದ್ದೇಶಿತವಾಗಿ ಪರಿಗಣಿಸುವ ಅಗತ್ಯವಿಲ್ಲ. ಇದು ಒಂದಲ್ಲ ಒಂದು ರೂಪದಲ್ಲಿ ನೋವನ್ನು ಉಂಟುಮಾಡುವ ಅಂಶವನ್ನು ಹೊಂದಿರುವ ಅಪರಾಧವನ್ನು ವರದಿ ಮಾಡಲು ಸೇರಿಸಬೇಕು ಎಂದು ಸೂಚಿಸುತ್ತದೆ. ಭಾರತದ ಬಲಿಪಶುಗಳು ಪರಿಶಿಷ್ಟ ಜಾತಿಯ ಸದಸ್ಯರಾದಲ್ಲಿ ಅಥವಾ ಅಪರಾಧಿಗಳ ಪರಿಶಿಷ್ಟ ಜಾತಿಗೆ ಸೇರಿಲ್ಲದಿದ್ದರೆ ಜಾತಿ ಪರಿಗಣನೆಯನ್ನು ಅಪರಾಧಕ್ಕೆ ಸ್ಪಷ್ಟ ಮತ್ತು ಕನಿಷ್ಠ ಉದ್ದೇಶವಾಗಿರದಿದ್ದರೂ ಸಹ ಜಾತಿ ಪರಿಗಣನೆಗೆ ನಿಜವಾಗಿಯೂ ಅಪರಾಧದ ಮೂಲ ಕಾರಣ ಎಂಬ ಊಹೆಯನ್ನು ಇದು ಆಧರಿಸಿದೆ. ಈ ಕಾಯ್ದೆ ಸೆಕ್ಷನ್ 3 ಪರಿಶಿಷ್ಟ ಸಮುದಾಯ ಸ್ವಾಭಿಮಾನ ಗೌರವವನ್ನು ಛಿದ್ರಗೊಳಿಸುವ ಅಪರಾಧಗಳು, ಆರ್ಥಿಕ, ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಹಕ್ಕುಗಳ ನಿರಾಕರಣೆ, ತಾರತಮ್ಯ, ಶೋಷಣೆ ಮತ್ತು ಕಾನೂನನ್ನು ಪ್ರಕ್ರಿಯೆಯ ದುರುಪಯೋಗ ಇತ್ಯಾದಿಗಳನ್ನು ಪಟ್ಟಿ ಮಾಡಲಾಗಿರುತ್ತದೆ. ಸಾಮಾಜಿಕ ಅಂಗವೈಕಲ್ಯಗಳು, ವೈಯಕ್ತಿಕ ಹಾನಿ, ತಿನ್ನಲಾಗದ ಅಥವಾ ವಸ್ತುಗಳನ್ನು ಬಲವಂತವಾಗಿ ಕುಡಿಯುವುದು ಅಥವಾ ತಿನ್ನುವುದು, ಬಟ್ಟೆ ಬಿಚ್ಚಿಸುವುದು, ನಮ್ರತೆಯ ಆಕ್ರೋಶ, ಲೈಂಗಿಕ ಶೋಷಣೆ, ಗಾಯ ಅಥವಾ ಕಿರಿಕಿರಿ, ಹಾಗೂ ಆಸ್ತಿ ನಿರಾಕರಣೆ ಅಥವಾ ನಾಶ, ಭೂಮಿ, ವಸತಿ, ಆವರಣ, ಅಸ್ತಿತ್ವದಲ್ಲಿ ಜಾತಿ ನಿಂದನೆ ಮಾಡುವುದು, ದುರುದ್ದೇಶಪೂರಿತ ಮೊಕದ್ದಮೆಯನ್ನು ಹೂಡುವುದು, ರಾಜಕೀಯ ದೌರ್ಬಲ್ಯಗಳ ಹಾಗೂ ಆರ್ಥಿಕ ಶೋಷಣೆ. ಅಪರಾಧಗಳ ಸಾಮಾನ್ಯ ಅಂಶವೆಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ವ್ಯಕ್ತಿ ಇಲ್ಲದ ವ್ಯಕ್ತಿಯೊಬ್ಬರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ವ್ಯಕ್ತಿಯ ವಿರುದ್ಧ ಅಪರಾಧ ಎಸಗಿದರೆ ಮಾತ್ರ ಕ್ರಿಮಿನಲ್ ಹೊಣೆಗಾರಿಕೆಯನ್ನು ಸ್ಥಾಪಿಸಬಹುದು. ಅಂದರೆ ತನಿಖೆ ಯಾವ ರೀತಿ ಮಾಡಬೇಕು ಅಂದರೆ, ತನಿಖೆ ಪ್ರತಿಯೊಂದು ಹಂತದಲ್ಲೂ ಕ್ರಮ, ಕಾರ್ಯವಿಧಾನ ಮತ್ತು ಜವಾಬ್ದಾರಿಯಾಗಿ ಅಧಿಕಾರಿಗಳ ಬಗ್ಗೆ ಕಾಯ್ದೆ ಮತ್ತು ನಿಯಮಗಳ ಬಹಳ ನಿಖರವಾಗಿರುತ್ತದೆ. ಯಾವುದೇ ಮೂಲದಿಂದ ದೌರ್ಜನ್ಯ ನಡೆದಿರಬಹುದು ಎಂಬ ಎಲ್ಲ ಮಾಹಿತಿಗಳನ್ನು ನಿಯಮ 5ರ ಅಡಿಯಲ್ಲಿ ದಾಖಲಿಸಲಾಗುತ್ತದೆ. ಸೆಕ್ಷನ್ 18A ಪ್ರಕಾರ FIR ಅನ್ನು ತಕ್ಷಣವೇ ದಾಖಲಿಸಬೇಕು. ಯಾವುದೇ ಪ್ರಾಥಮಿಕ ವಿಚಾರಣಾ ಅಗತ್ಯವಿಲ್ಲ. ಮಾಹಿತಿ ಪಡೆದಾಗ ನಿಯಮ 5 ಉಪ ಪೊಲೀಸ್ ವರಿಷ್ಠಾಧಿಕಾರಿ DSP ಅಥವಾ ಉಪವಿಭಾಗೀಯ ಮ್ಯಾಜಿಸ್ಟ್ರೇಟ್ NDM ಹುದ್ದೆಗಿಂತ ಕಡಿಮೆ ಇಲ್ಲದ ಅಧಿಕಾರಿಯೊಬ್ಬರು ಸ್ಥಳಕ್ಕೆ ಭೇಟಿ ನೀಡಿ ಪ್ರಾಥಮಿಕ ವಿಚಾರಣೆ ನಡೆಸಬೇಕು. ನಿಯಮ 6 ಸಬ್ಕ್ಲಾಸ್ 1 ಮತ್ತು ಅಪರಾಧಿಗಳ ಬಲಿಪಶುಗಳು ಮತ್ತು ಹಾನಿಯಾದ ಪ್ರಮಾಣವನ್ನು ಗುರುತಿಸಿ ವರದಿಯನ್ನು ಸಿದ್ಧಪಡಿಸಬೇಕು. DISP ಅಥವಾ SDM ನಿಯಮ 6 ದೌರ್ಜನ್ಯ ನಡೆದಿದೆ ಎಂದು ದೃಢಪಡಿಸಿದ ನಂತರ ಪೊಲೀಸ್ ವರಿಷ್ಠಾಧಿಕಾರಿ SP ಮತ್ತು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಇಬ್ಬರೂ ಸ್ಥಳಕ್ಕೆ ಭೇಟಿ ನೀಡಿ ಜೀವ ಮತ್ತು ಆಸ್ತಿ ನಷ್ಟವನ್ನು ಪರಿಶೀಲಿಸಬೇಕು ಮತ್ತು ಪರಿಹಾರಕ್ಕೆ ಅರ್ಹರಾದ ಬಲಿಪಶುಗಳು ಮತ್ತು ಅವರ ಅವಲಂಬಿತರನ್ನು ಗುರುತಿಸಬೇಕು. ನಿಯಮ 12 ಸಬ್ಕ್ಲಾಸ್ 1ರ ಪ್ರಕಾರ. ಹಾಗೆ FIR ಅಂದರೆ ಸ್ಥಳದಲ್ಲೇ ತನಿಖೆ ನಡೆಸಿದ ನಂತರ SP ಸರಿಯಾದ ಸೆಕ್ಷನ್ಗಳನ್ನು ಬಳಸಿಕೊಂಡು FIR ದಾಖಲಿಸಲಾಗಿರುತ್ತದೆ ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ. ನಿಯಮ 12 ಸಬ್ಕ್ಲಾಸ್ 2ರ ಪ್ರಕಾರವಾಗಿ. ಹಾಗೆ ತನಿಖಾಧಿಕಾರಿ ನೇಮಕ ಅಂದರೆ 10 ದಿನಗಳೊಳಗೆ ನೇಮಕ ಮಾಡಬೇಕಾಗುತ್ತೆ. ತನಿಖೆಯನ್ನು ಮುಂದುವರಿಸಲು SP ತನಿಖೆ ಅಧಿಕಾರಿಗಳನ್ನು DSP ಶ್ರೇಣಿಗಿಂತ ಕಡಿಮೆ ಇಲ್ಲದ ಅವರನ್ನು ನೇಮಿಸಬೇಕಾಗುತ್ತದೆ. ನಿಯಮ 12 ಸಬ್ಕ್ಲಾಸ್ 3ರ ಪ್ರಕಾರವಾಗಿ. ಕಾಯ್ದೆಯಡಿಯಲ್ಲಿ ಮಾಡಿದ ಅಪರಾಧದ ತನಿಖೆಯನ್ನು ಉಪ ಪೊಲೀಸ್ ವರಿಷ್ಠಾಧಿಕಾರಿ DSP ಶ್ರೇಣಿಗಿಂತ ಕಡಿಮೆ ಇರುವ ಅಧಿಕಾರಿಯಿಂದ ತನಿಖೆ ಮಾಡಲಾಗುವುದಿಲ್ಲ. ತನಿಖೆ ಅಧಿಕಾರಿ DSP FIR ದಾಖಲಾದ 60 ದಿನಗಳ ಒಳಗೆ ತನಿಖೆಯನ್ನು ಉನ್ನತ ಆದ್ಯತೆಯ ಮೇಲೆ ಪೂರ್ಣಗೊಳಿಸಬೇಕು ಮತ್ತು ವರದಿಯನ್ನು ಪೊಲೀಸ್ ವರಿಷ್ಠಾಧಿಕಾರಿಗೆ ಸಲ್ಲಿಸಬೇಕು. ಸೆಕ್ಷನ್ 7 ಸಬ್ಕ್ಲಾಸ್ 2ರ ಪ್ರಕಾರ ತನಿಖೆ 60 ದಿನಗಳಲ್ಲಿ ಪೂರ್ಣಗೊಳ್ಳದಿದ್ದರೆ DISP ಲಿಖಿತ ವಿಚಾರಣೆಗಳನ್ನು ಸಲ್ಲಿಸಬೇಕಾಗುತ್ತದೆ. ನಿಯಮ 7 ಸಬ್ಕ್ಲಾಸ್ 2A ಪ್ರಕಾರವಾಗಿ. ಅದೇ ರೀತಿ ಲಿಖಿತ ವಿಚಾರಣೆಯನ್ನು ಸಲ್ಲಿಸದಿದ್ದರೆ ಸೆಕ್ಷನ್ 4 ಸಬ್ಕ್ಲಾಸ್ 2E
ಉಲ್ಲಂಘನೆಗಾಗಿ DISP ಸೆಕ್ಷನ್ 4ರ ಅಡಿಯಲ್ಲಿ ಮೊಕದ್ದಮೆಯನ್ನು ಹೂಡಲು ಹೊಣೆಗಾರರಾಗಿರುತ್ತಾರೆ. ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಉಸ್ತುವಾರಿ ಅಧಿಕಾರಿ 60 ದಿನಗಳ ಅವಧಿಯೊಳಗೆ ತನಿಖೆ ಮತ್ತು ಆರೋಪ ಪಟ್ಟಿಯನ್ನು ಸಲ್ಲಿಸಬೇಕಾಗುತ್ತದೆ. ವಿಶೇಷ ನ್ಯಾಯಾಲಯ ಮತ್ತು ವಿಶೇಷ ನ್ಯಾಯಾಲಯದಲ್ಲಿ ಆರೋಪ ಪಟ್ಟಿಯನ್ನು ಸಲ್ಲಿಸಬೇಕು. ನಿಯಮ 7 ಸಬ್ಕ್ಲಾಸ್ 2ರ ಅಡಿಯಲ್ಲಿ. ಹಾಗೆ ತನಿಖೆಗಳನ್ನು ಉತ್ತಮ ಗುಣಮಟ್ಟವಾಗಿರುವುದನ್ನು ಖಚಿತಪಡಿಸಿಕೊಳ್ಳುವುದು ನಿಯಮ 7 ಸಬ್ಕ್ಲಾಸ್ 1ರ ಉದ್ದೇಶವಾಗಿರುತ್ತದೆ. ಮತ್ತು ಹಿರಿಯ ಅಧಿಕಾರಿಗಳು ಪೊಲೀಸ್ ಪಡೆಯ ಕೆಲ ಹಂತದಲ್ಲಿರುವಂತೆ ಒತ್ತಡಗಳಿಗೆ ಅಥವಾ ಗುರಿಯಾಗುವುದಿಲ್ಲ ಎಂಬುದು ಊಹೆಯಾಗಿರುತ್ತದೆ. ನಿಯಮ 7 ಸಬ್ಕ್ಲಾಸ್ 1ರ ಆಧಾರಿತ ಪ್ರಕರಣಗಳನ್ನು ವಿವಿಧ ಹೈಕೋರ್ಟ್ಗಳು ರದ್ದುಗೊಳಿಸಿವೆ. ಉದಾಹರಣೆಗೆ ಆಂಧ್ರ ಪ್ರದೇಶದ ಹೈಕೋರ್ಟ್ ರಾಮಲಿಂಗಾರೆಡ್ಡಿ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ ಈ ಪ್ರಕರಣದಲ್ಲಿ ನಿಯಮ 7 ನಿಬಂಧನೆಯನ್ನು ಕಡ್ಡಾಯ ಎಂಬ ನಿಲುವನ್ನು ತೆಗೆದುಕೊಂಡಿತು. ಹಾಗೆ SC/ST ಕಾಯ್ದೆ ಪ್ರಕಾರವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ದೌರ್ಜನ್ಯಕ್ಕೆ ಒಳಗಾದ ವ್ಯಕ್ತಿಗಳಿಗೆ ತ್ವರಿತ ವಿಚಾರಣೆಗಾಗಿ ಕಾಯ್ದೆ ಸೆಕ್ಷನ್ 14ರಂತೆ ಪ್ರತಿ ಜಿಲ್ಲೆಯಲ್ಲಿ ಈ ಕಾಯ್ದೆಯಡಿಯಲ್ಲಿ ಅಪರಾಧಗಳನ್ನು ವಿಚಾರಣೆ ಮಾಡಲು ವಿಶೇಷ ನ್ಯಾಯಾಲಯಗಳನ್ನು ಸೆಕ್ಷನ್ಸ್ ಕೋರ್ಟ್ ಅಂದರೆ ನಮ್ಮ HD ಕೋಟೆಯಲ್ಲಿ ಈ ಪ್ರಕರಣಗಳು ನಡೆಸಲು ಸಾಧ್ಯವಿಲ್ಲ. ಇದು ಜಿಲ್ಲಾ ನ್ಯಾಯಾಲಯದಲ್ಲಿ ಈ ಪ್ರಕರಣಗಳನ್ನು ಅಂದರೆ ಸೆಕ್ಷನ್ಸ್ ಕೋರ್ಟ್ ಅಂದರೆ ಅದಕ್ಕೆ ಆದಂಥ ವಿಶೇಷವಾದ ನ್ಯಾಯಾಲಯಗಳನ್ನು ರೂಪಿಸಲಾಗಿದೆ. ಅಲ್ಲಿ ಈ ಪ್ರಕರಣಗಳನ್ನು ಇತ್ಯರ್ಥ ಮಾಡಲಾಗುತ್ತದೆ. ಹಾಗೆ ನಿಯಮ 13 ಸಬ್ಕ್ಲಾಸ್ I ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ಪರಿಶಿಷ್ಟ ಸಮುದಾಯಗಳ ಸಮಸ್ಯೆಗಳ ಸರಿಯಾದ ಅರ್ಹತೆ ಮತ್ತು ತಿಳುವಳಿಕೆಯೊಂದಿಗೆ ಸಾಕ್ಷ್ಯ ಸೂಕ್ಷ್ಮವಾಗಿ ಇರಬೇಕು ಎಂದು ಆದೇಶಿಸುತ್ತದೆ. ಈ ಕಾಯ್ದೆಗೆ ದೌರ್ಜನ್ಯಕ್ಕೆ ಒಳಗಾದಂಥ ವ್ಯಕ್ತಿಗಳಿಗೆ ಕೆಲವು ಪರಿಹಾರಗಳು ಸಹ ನೀಡಲಾಗುತ್ತದೆ. ತಕ್ಷಣದ ಹಣಕಾಸು ಪರಿಹಾರ ಅಂದರೆ ನಿಯಮ 12 ಸಬ್ಕ್ಲಾಸ್ 4ರ ಅಡಿಯಲ್ಲಿ ನೀಡಲಾಗುವ ಪರಿಹಾರದ ಜೊತೆಗೆ ತ್ವರಿತ ಆರ್ಥಿಕ ಪರಿಹಾರವನ್ನು ನೀಡಲಾಗುತ್ತದೆ. ಕೊಲೆ, ಅತ್ಯಾಚಾರ, ಶಾಶ್ವತ ಅಂಗವೈಕಲ್ಯ, ಬೆಂಕಿ ಹಚ್ಚುವಿಕೆ ಪ್ರಕರಣಗಳಲ್ಲಿ 5 ಲಕ್ಷವರೆಗೆ ಹೆಚ್ಚುವರಿ ಪರಿಹಾರವನ್ನು ಡಾಕ್ಟರ್ BR ಅಂಬೇಡ್ಕರ್ ರಾಷ್ಟ್ರೀಯ ದೌರ್ಜನ್ಯದ ಬಲಿಪಶುಗಳಿಗೆ SC/ST ಪರಿಹಾರ ಯೋಜನೆಯಿಂದ ನೀಡಲಾಗುತ್ತದೆ. ಹಾಗೆ ಇದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಆದ ಅಂಬೇಡ್ಕರ್ ಫೌಂಡೇಶನ್ ವತಿಯಿಂದ ನೀಡಲಾಗುತ್ತದೆ. ಜನವರಿ 2023ರಲ್ಲಿ ಈ ಯೋಜನೆಯನ್ನು ರಹಸ್ಯವಾಗಿ ಕೇಂದ್ರ ಪ್ರಾಯೋಜಿತ ಯೋಜನೆಯೊಂದಿಗೆ ನೋಡಬಹುದಾಗಿದೆ. ಸಮಾಜದಲ್ಲಿ ಎಲ್ಲರೂ ಒಂದೇ ಎಂದು ಕೂಡಿ ಬಾಳಿದರೆ ಸ್ವರ್ಗ ಸುಖ. ಹಾಗೆ ಜಾತಿಗಳ ನಡುವೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯವನ್ನು ಮಾಡದೆ ಎಲ್ಲ ಸಮುದಾಯವು ಎಲ್ಲ ಜಾತಿ ವರ್ಗದವರು ಒಂದೇ ಎಂದು ಭಾವನೆಯನ್ನು ತಿಳಿದು ಸಮಾಜದಲ್ಲಿ ಬಾಳ್ವೆಯನ್ನು ಮಾಡಿದರೆ ಉತ್ತಮವಾಗಿರುತ್ತದೆ. ಹಾಗಾಗಿ ಒಂದು ಸಮುದಾಯ ಮತ್ತು ಇನ್ನೊಂದು ಸಮುದಾಯ ನಡುವೆ ಯಾವುದೇ ರೀತಿಯ ಜಾತಿಗಳ ಬಗ್ಗೆ ಮಾತನಾಡುವುದು ಅಪರಾಧವಾಗಿರುತ್ತದೆ. ಆ ಕಾರಣದಿಂದಾಗಿ ಸಮಾಜದಲ್ಲಿ ಎಲ್ಲರೂ ಕೂಡಿ ಬಾಳಿದರೆ ಸ್ವರ್ಗ ಸುಖ. ಹಾಗಾಗಿ ಜಾತಿ ನಿಂದನೆ ಮಾಡುವುದು ಅಪರಾಧ. ಹಾಗಾಗಿ ಯಾರೂ ಸಹ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದವರಾಗಿರಲಿ ಅಥವಾ ಬೇರೆ ಯಾವುದೇ ಜಾತಿಯ ವರ್ಗದವರಾಗಿರಲಿ ಅವರಿಗೆ ದೌರ್ಜನ್ಯವನ್ನು ಎಸೆಯದಂತೆ ಸಮಾಜದಲ್ಲಿ ಸಹಬಾಳ್ವೆಯಿಂದ ನಡೆದುಕೊಳ್ಳುವುದು ಉತ್ತಮ ಎಂಬುದು ನನ್ನ ಅಭಿಪ್ರಾಯವಾಗಿರುತ್ತದೆ. ಹಾಗಾಗಿ ಈ ಕಾಯ್ದೆ ಅಡಿಯಲ್ಲಿ ಈ ಅಪರಾಧಕ್ಕೆ ನಾನ್ ಬೇಲಬಲ್ ಅಫೆನ್ಸ್. ಈಗ ಇತ್ತೀಚಿನ ದಿನಗಳಲ್ಲಿ ಒಂದೇ ಊರಿನವರ ಇಂಥ ಪ್ರಕರಣಗಳಲ್ಲಿ ಬೇಲ್ ಸಿಗುವುದು ತುಂಬ ಕಷ್ಟಕರವಾಗಿರುತ್ತದೆ. ಹಾಗೂ ಶಿಕ್ಷೆಯ ಪ್ರಮಾಣವೂ ಸಹ ಹೆಚ್ಚಾಗಿರುವುದರಿಂದ ಜೀವಾವಧಿ ಶಿಕ್ಷೆಯೂ ಸಹ ವಿಧಿಸಲಾಗಬಹುದು. ಹಾಗಾಗಿ ಯಾವುದೇ ರೀತಿಯ ದೌರ್ಜನ್ಯವನ್ನು ಎಸಗದಂತೆ ನೋಡಿಕೊಳ್ಳಬೇಕೆಂದು ತಿಳಿಸಲಾಗುತ್ತದೆ. ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ. ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ
ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು, ಕಾನೂನಿನ ಅರಿವೇ ಜೀವನದ ಗುರುವು. ನಿಮ್ಮ ಎಲ್ಲ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ. ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ. ಪ್ರತಿ ಶುಕ್ರವಾರ ಬೆಳಗ್ಗೆ 10:20ಕ್ಕೆ ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ 90.8 FMನಲ್ಲಿ.